ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ಮನೆದೇವರಾದ ಬೀರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಿಸೋಣ ಅಂತ ಬಂದಿದ್ದೆ. ಹಾಗೆ ಫ್ರೆಂಡ್ಸ್, ಹಣ್ಣು ಕಾಯಿ ಎಲ್ಲ ಒಳಗಡೆ ಕೊಟ್ಟಿದ್ದೀವಿ, ಅವ್ರು ಮಾಡ್ತಿದ್ದಾರೆ. ಇನ್ನಷ್ಟು ಕೆಲವು ಜನಗಳು ಸುಮ್ಮನೆ ನಿಂತ್ಕೊಳ್ಳಲ್ಲ. ಒಳಗಡೆ ತುಂಬ ಸೆಕೆ ಮತ್ತು ಆ ಬಿಸಿಲಲ್ಲಿ ಅವರು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಪೂಜಾರಪ್ಪನವ್ರಿಗೂ ಈ ಜನಗಳು ನಿಂತ್ಕೊಳ್ಳೋಕ್ಕೆ ಕಷ್ಟ. ಬೇಗ ಬೇಗ ಮಾಡಿ ಅಂತ ಬೈತಾನೆ ಇದ್ದರು ಅವರಿಗೆ. ಅದಕ್ಕೆ ಮಾಡೋಕ್ಕಾದರೆ ಮಾಡಿ, ಮಾಡೋಕ್ಕಾಗಲಿಲ್ಲ ಅಂತಂದರೆ ಹೊರಗಡೆ ಬಂದುಬಿಡಿ, ನಾವು ಮಾಡ್ಕೋತೀವಿ ಅಂತ ಅಂದರು ಯಾರೋ ಒಬ್ಬರು. ಅದಕ್ಕೋಸ್ಕರ ಪೂಜಾರಪ್ಪನವರೆಲ್ಲ ಹೊರಗಡೆ ಬಂದು ಡೋರ್ ಕ್ಲೋಸ್ ಮಾಡಿದ್ರು. ಹಾಗೆ ಫ್ರೆಂಡ್ಸ್, ಒಳಗಡೆ ಎಲ್ಲ ದರ್ಶನ ಆಗಿ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬಂದೆ. ತುಂಬ ಬಿಸಿಲು ಅಂತಂದರೆ ಬಿಸಿಲು, ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನನಗೆ ಗೋಲ್ಕ ನೋಡಿದೆ, ಅಲ್ಲೆಲ್ಲೂ ಗೋಲ್ಕ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೆ. ಮತ್ತೆ ತಿರ್ಗಾ ನಮ್ಮ ದೊಡ್ಡಪ್ಪನ ಸೊಸೆ ದೊಡ್ಡ ಗೋಲ್ಕ ಎಲ್ಲ ಈ ಸ್ವಲ್ಪ ದಿನದಲ್ಲಿ ಕಳ್ತನ ಆಗೋಯ್ತು. ಇವಾಗ ಒಂದು ಚಿಕ್ಕದೊಂದು ಗೋಲ್ಕ ಇಟ್ಟಿದ್ದಾರೆ, ಬನ್ನಿ ಅಂತ ಒಳಗಡೆ ಕರ್ಕೊಂಡೋದ್ರು. ನಾನು ಹೋಗಿ ಗೋಲ್ಕಕ್ಕೆ ದುಡ್ಡು ಹಾಕ್ಬಿಟ್ಟು ಬಂದೆ. ಹಾಗೆ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಪ್ರಸಾದನೂ ಕೂಡ ತಿನ್ಕೊಂಡು ಹಾಗೆ ಒಂದು ರೌಂಡ್ ಬಂದ್ವಿ. ಹೊರಗಡೆ ಜಾತ್ರೆ ಎಲ್ಲ ಕಟ್ಟಿತ್ತು, ಅದನ್ನು ನೋಡೋಣ ಅಂತ ಬಂದ್ವಿ. ಆವಾಗ ನಾನು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಅಕ್ಕೆ ಎಲ್ಲ ಜೊತೆಲೇ ಇದ್ದು. ಬಳೆ ಹಾಕಿಸ್ಕೊ ಅಂತ ಅಂದರು. ಅದಕ್ಕೆ ನಾನು ಬೇಡ ಅಂತಂದೆ. ನನಗಿಷ್ಟ ಆಗಿದೆ ಯಾವುದೂ ಇರಲಿಲ್ಲ ಅಲ್ಲಿ. ಬಾಕ್ಸ್ ಬಳೆ ಏನಷ್ಟು ತಂದಿರಲಿಲ್ಲ ಅಮ್ಮ. ದಿಂಡನ ಬಳೆನೇ ಹಾಕಿಸ್ಕೊ, ಚೆನ್ನಾಗಿರುತ್ತೆ ಅಂತಂದರು. ಅದಕ್ಕೆ ಹಾಕಿಸ್ಕೊತಾ ಇದ್ದೀನಿ. ಇದೇ ಫಸ್ಟ್ ಟೈಮು ದಿಂಡನ ಬಳೆ, ಅದರಲ್ಲೂ ಜಾತ್ರೆಯಲ್ಲಿ ಹಾಕ್ಸ್ಕೊಂಡಿರೋದು. ಆವಾಗೆಲ್ಲ ನಮ್ಮಪ್ಪ ನಮ್ಮಮ್ಮ 20, 30, 40 ರೂಪಾಯಿ ಮಾತ್ರ ಕೊಡ್ತಿದ್ರು ಅಷ್ಟೇ. ಆವಾಗೆಲ್ಲ ಏನಾರು ಒಂದು ಐಸ್ ಕ್ರೀಮು, ಒಂದು ಜ್ಯೂಸ್ ಕುಡಿದ್ರೆ ಖಾಲಿ ಆಗಿಬಿಡ್ತಿತ್ತು. ಇವಾಗ ನಮ್ಮ ಹತ್ರನೇ ದುಡ್ಡಿದೆ, ಇವತ್ತೇನು ತಿನ್ನೋ ಪರಿಸ್ಥಿತಿಲಿಲ್ಲ. ಅದು ತಿಂದ್ರೆ ಹಿಂಗಾಗುತ್ತೆ, ಇದು ತಿಂದ್ರೆ ಹಂಗಾಗುತ್ತೆ ಅಂತ ಭಯ ಪಡ್ತೀವಿ. ಹಾಗೆ ಜಾತ್ರೆಗೆ ಬಂದಮೇಲೆ ಪುರಿ ಖಾರ ಸ್ವೀಟು ತಗೊಳ್ದೇ ಹಂಗೆ ಹೋಗೋ ಆಗಿಲ್ಲ ಅಲ್ವಾ. ಅದಕ್ಕೋಸ್ಕರ ಪುರಿ ಖಾರ ಸ್ವೀಟು ತಗೊಂಡು ಹಾಗೆ ಫ್ರೆಂಡ್ಸ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ನನ್ನ ಫ್ರೆಂಡ್ ಮನೆಗೆ. ಎಷ್ಟೋ ದಿನ ಆಗುತ್ತೆ, ಟೈಮೇ ಆಗಲ್ಲ ಸೇರೋದು ಅಂತಂದರೆ. ಏನಾರು ಒಂದು ಫಂಕ್ಷನ್ ಇತ್ತು ಅಂತಂದರೆ ಅವಾಗ ಮಾತ್ರ ಸೇರ್ತೀವಿ, ಅಷ್ಟು ಬಿಟ್ಟರೆ ಯಾವಾಗಲೂ ಸೇರೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಅಲ್ಲೇ ನಾನು ಬರ್ತೀನಿ 3 ಗಂಟೆಗೆ ಅಂತ ಹೇಳಿದೆ ತಾನೇ. ನೀನು ಚೆನ್ನಾಗಿ ರೆಡಿಯಾಗಿ ನಿಂತ್ಕೋಬೇಕು ತಾನೇ, ನನ್ನ ಫ್ರೆಂಡ್ ಬಂದ್ಮೇಲೆ ವಿಡಿಯೋ ಮಾಡ್ಕೋತಾಳೆ ಅಂತ. ನೋಡಿ ಅಲ್ಲೆಲ್ಲ ಜ್ಯೂಸ್ ಕುಡ್ದು ಎಲ್ಲ ಕೊನೆಗೂ ಬಿಡಲಿಲ್ಲ. ಬೋಂಡ ಮಾಡಿದ್ಲು ಮತ್ತು ಟೀ ಕಾಯಿಸ್ಕೊಬಂದ್ಲು. ನಾನು ಟೀ ಕುಡಿಯಲ್ಲ ಅಂತಂದ್ರೂ ಬಿಡ್ತಿರ್ಲಿಲ್ಲ. ಕುಡಿಲೇಬೇಕು ನೀನು ಜೊತೆಲಿ ಕೂತ್ಕೊಂಡು ಅಂತ ಹಿಂಸೆ ಮಾಡೋಕ್ಕಾದ್ಲು. ಅದಕ್ಕೋಸ್ಕರ ಟೀನೂ ಕುಡಿದೆ. ಮತ್ತು ಬೋಂಡನ ಒಂದು ಪ್ಲೇಟ್ ತುಂಬ ತಂದು ಮಾಡಿದವಳೆ. ಅದರಲ್ಲಿ ತಿನ್ನೋದೇ 2 ಬೋಂಡಕ್ಕೆ 10-12 ಬೋಂಡ ಹಾಕೊಂಬಂದವಳೆ ನನ್ನ ಫ್ರೆಂಡು. ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಹಂಗೆ ಬೋಂಡ ಟೀ ಕಾಫಿ ಎಲ್ಲ ಮುಗಿಸ್ತು. ಯಾವುದಿದು ಸಣ್ಣ ಪಾಪು ಮಲಗೈತಲ್ಲ. ಹಾಗೆ ಫ್ರೆಂಡ್ಸ್, ಒಬ್ಬಳು ಮನೆ ಮುಗಿಸ್ಕೊಂಡು ಮತ್ತೆ ಅದೇ ಊರಲ್ಲಿ ಇನ್ನೊಬ್ಳು ಫ್ರೆಂಡು ಅವ್ರ ಮನೆಗೆ ಬಂದೆ. ಅವ್ರ ಮನೇಲೆಲ್ಲ ಚೋಟುಗಳೆಲ್ಲ ಆಟ ಆಡ್ತಾಯಿದ್ರು. ತಂಗಿ ಮಕ್ಕಳೆಲ್ಲ ರಜೆಗೆ ಬಂದು ಎಲ್ಲ ಇದ್ದರು. ಹಾಗೆ ಇವಳು ಟ್ರೈ ಸೊಸಿ ಎಲ್ಲ ಮಾಡ್ತಾಯಿದ್ರು. ನಾನು ಹೋದ್ಮೇಲೆ ಇವಳು ಬೋಂಡ ಮತ್ತು ಹಾಲು ಕಾಯಿಸ್ಕೊಟ್ಲು. ಬೋಂಡಕ್ಕೆ ರೆಡಿ ಮಾಡಿ ಬೋಂಡ ಹಾಕ್ತಿದ್ದಾಳೆ. ಇವತ್ತು ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದಾಳೋ ಗೊತ್ತಿಲ್ಲ. ಚೋಟು ಹಾಯ್. ನೀನು ತಪ್ಪ ಬೇಡ, ಬಿಕ್ಕಿ ಮಾತ್ರ ತಿಂತಾನೆ ಇರು, ಅನ್ನ ಮಾತ್ರ ತಿನ್ಬೇಡ ಆಯಿತಾ. ಹಾಗೆ ನಾನು ಹೋಗ್ತಿದ್ದಂಗೆ ನನ್ನ ಫ್ರೆಂಡು ಕೂಡ ಟ್ರೈ ಸೊಸಿ ಮಾಡ್ತಾಯಿದ್ಲು. ಅವ್ರ ಅಪ್ಪ ಅಮ್ಮ ಮತ್ತು ಅವಳ ತಂಗಿ ರಜೆಗೆ ಬಂದಿದ್ದರು. ಅವರು ಕೂಡ ಟ್ರೈ ಸೊಸಿ ನೆಡ್ತಾಯಿದ್ರು. ಇವಳು ಬಜ್ಜಿ ಬೋಂಡ ಮಾಡೋಕ್ಕೆ ಒಳಗಡೆ ಬಂದಿದ್ದಾಳೆ. ಹಾಗೆ ಮುಗಿಸ್ಕೊಂಡು ಬಂದು ನೋಡ್ತೀನಿ ನನ್ನ ಮಕ್ಳುಗಳು ಇಲ್ಲಿ ಪಾನಿಪುರಿಗೆಲ್ಲ ರೆಡಿ ಮಾಡ್ತವ್ರೆ. ಹೆಂಗೆ ಮಾಡವ್ರೆ ಪಾನಿಪುರಿನ ಅಂತ ಅಂದರೆ, ಒಂದು ಏನೂ ಐಟಮ್ಗಳಿಲ್ಲ. ಅದು ಯಾವ ಥರ ಸ್ಪೆಷಲ್ಲು, ಒಂದು ಪ್ಲೇಟ್ಗೆ 500 ರೂಪಾಯಿ ಅಂತೆ. ನನ್ನ ಚಿಕ್ಕ ಮಗ ಹೇಳ್ತಾಯಿದ್ದ, ಆ ಥರ ಮಾಡ್ಕೊಡ್ತೀವಿ ಅಮ್ಮ ಇವತ್ತು ಅಂತ. ಅಲ್ಲಿಂದ ಬಂದೆ, ಪಾನಿಪುರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಾನಿಪುರಿ ಡೆಕೋರೇಟು ಈ ಥರ ನಡೀತದೆ. ಏನೇನು ಹಾಕಿ ಮಾಡಿದ್ರೇನೋ ಒಂದು ಸ್ವಲ್ಪ ತಿಳಿಸ್ಕೊಡ್ರು ನಮಗೂ. ಹೇಳ್ತೀರಲ್ಲ ಬಟಾಣಿನೇ ಹಾಕಿ ಮಾಡಬೇಕು. ಪಾನಿಪುರಿಗೆ ಬಟಾಣಿ ಹಾಕ್ತಾರೆ ಅಲ್ವಾ ಪ್ರೀತು? ಕ್ಯಾರೆಟ್ ತುರಿ ಮತ್ತೆ ಈರುಳ್ಳಿ ಮಸಾಲೆಗೂ ಹಾಕ್ತಾರೆ, ಇದಕ್ಕೂ ಹಾಕೊಡ್ತಾರೆ ತಾನೆ. ಮಸಾಲೆಗೆ ಹಾಕೊಳ್ಳೋದನ್ನ ನೀವು ನನಗೆ ಪಾನಿಪುರಿ ಹಾಕೊಡ್ತೀವಿ. ಅದನ್ನ ನೀವು ಟೇಸ್ಟ್ ಮಾಡಿ ಫಸ್ಟು. ಅಲ್ಲ, ಅವ್ರು ಏನೋ ಬೇರೆ ಮಾಡ್ಕೊಳಕ್ಕೆ ಕತೆ ಅದು. ನೀವು ತಿಂದು ನೋಡಿ ಹೆಂಗ್ ಮಾಡವ್ರೆ ಅಂತ.
ಹೋಗ್ಬಾರ್ದು ಅಂದ್ರೆ ಪಾನಿಪುರಿ ಪ್ಯಾಂಪರ್ಸ್ ಹಾಕಿ. ಹಾಗೆ ನಮ್ಮನೆಯವರು ಪಾನಿಪುರಿ ಟೇಸ್ಟ್ ಮಾಡ್ತಾವ್ರೆ. ಒಂದು ಸ್ವಲ್ಪ ಹುಳಿ ಏನೋ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರು. ಇವರು ಯಾವುದೋ ಸಾಸನ್ನ ಹಾಕ್ಬಿಟ್ಟಿದ್ರು, ಅದಕ್ಕೋಸ್ಕರ ಒಂದು ಸ್ವಲ್ಪ ಹುಳಿ ಜಾಸ್ತಿ ಆಗಿದೆ, ಹುಳಿ ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾಯಿದ್ರು ನಮ್ಮನೆಯವರು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.